ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ಕಂಟ್ರೋಲಿಂಗ್ ಚಾಪ್ಟರ್ನ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಂದರೆ ಪ್ರೋಸೆಸ್ ಆಫ್ ಕಂಟ್ರೋಲಿಂಗ್ ಪ್ರೋಸೆಸ್ ಆರ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕಂಟ್ರೋಲಿಂಗ್ ಪ್ರೋಸೆಸ್. ಸೊ ಆ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ನಿಮಗೆ ಈ ಕಂಟ್ರೋಲಿಂಗ್ ಚಾಪ್ಟ್ರಲ್ಲಿ 4 ಮಾರ್ಕ್ಸಿಗೆ ಕ್ವೆಶನ್ ಅಪಿಯರ್ ಆಗೋದ್ರಿಂದ 3 ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಇದ್ದಾವೆ. ಇದರಲ್ಲಿ 4 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು ಬೇರೆ ಕಾನ್ಸೆಪ್ಟ್ಸ್ ಇದ್ದಾವೆ, ಬಟ್ ಎಕ್ಸಾಮಿನೇಷನ್ ಪರ್ಪಸ್ಗೋಸ್ಕರ ಈ 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು ಯಾವುದ್ಯಾವುದು ಅಂದರೆ ಕಂಟ್ರೋಲಿಂಗ್ ಪ್ರೋಸೆಸ್ ಅಥವಾ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕಂಟ್ರೋಲಿಂಗ್ ಪ್ರೋಸೆಸ್. ಈ ಲಾಸ್ಟ್ ಕ್ಲಾಸಲ್ಲಿ ಏನಾಯ್ತಲ್ಲ ಆ ಕಾನ್ಸೆಪ್ಟು, ಮತ್ತು ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಆ್ಯಂಡ್ ದೆನ್ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್. ಈ 3 ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಸು. ಸೊ ಇವತ್ತಿನ ಕ್ಲಾಸಲ್ಲಿ ಕಂಟ್ರೋಲಿಂಗ್ ಪ್ರೋಸೆಸ್ ಆಗಿದೆ. ಸೊ ಇವತ್ತಿನ ಕ್ಲಾಸಲ್ಲಿ ಇಂಪಾರ್ಟೆನ್ಸ್ ಮತ್ತು ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗನ್ನು ನೋಡೋಣ. ಸೊ ಮೊದಲನೇದಾಗಿ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್. ಸೊ ಕಂಟ್ರೋಲಿಂಗ್ ಸಿಸ್ಟಮಿಂದ ಬಿಸ್ನೆಸ್ಗೆ ಆಗ್ತಕ್ಕಂಥ ಅಡ್ವಾಂಟೇಜಸ್ ಏನು, ಅಥವಾ ಏನೇನು ಮೆರಿಟ್ ಸಿಗುತ್ತೆ, ಅಥವಾ ಯಾವ ರೀತಿ ಹೆಲ್ಪ್ ಆಗುತ್ತೆ, ಅಥವಾ ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಫಸ್ಟ್ ಪಾಯಿಂಟ್, accomplishing organizational goals. The controlling function measures progress towards the organizational goals and brings to light the deviation, if any, and indicates corrective action. It thus guides the organization and keeps it on the right track so that organizational goals might be achieved. ಸೊ ಅಂದರೆ ಕಂಟ್ರೋಲಿಂಗ್ ಪ್ರೋಸೆಸ್ಸಿಂದ ಆಗ್ತಕ್ಕಂಥ ಮೊದಲನೇ ಬೆನಿಫಿಟ್ ಏನು ಅಂದರೆ ಅಕಂಪ್ಲಿಷಿಂಗ್ ಆರ್ಗನೈಸೇಷನಲ್ ಗೋಲ್. ಸೊ ಆರ್ಗನೈಸೇಷನ್ ಗೋಲ್ಸನ್ನು ಅಚೀವ್ ಮಾಡೋದಕ್ಕೆ ನಮಗೆ ಕಂಟ್ರೋಲಿಂಗ್ ಫಂಕ್ಷನ್ನು ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಅಂದರೆ ದ ಕಂಟ್ರೋಲಿಂಗ್ ಫಂಕ್ಷನ್ ಮೆಜರ್ಸ್ ಪ್ರೋಗ್ರೆಸ್ ಟುವರ್ಡ್ಸ್ ದಿ ಆರ್ಗನೈಸೇಷನಲ್ ಗೋಲ್ಸ್. ಅಂದರೆ ಆರ್ಗನೈಸೇಷನಲ್ ಗೋಲ್ಸ್ ಏನಿದೆ ಅದನ್ನು ಅಚೀವ್ ಮಾಡೋದಕ್ಕೆ ಯಾವ ರೀತಿ ಪ್ರೋಗ್ರೆಸ್ ಇದೆ ಅದಕ್ಕೆ ಅದರ ಪ್ರೋಗ್ರೆಸ್ಸನ್ನು ಮೆಜರ್ ಮಾಡುತ್ತೆ. ಸೊ ಎಷ್ಟು ಮಟ್ಟಿಗೆ ನಾವು ಗೋಲ್ಸನ್ನು ಅಚೀವ್ ಮಾಡ್ತಾ ಇದ್ದೀವಿ ಅಥವಾ ಯಾವ ಎಕ್ಸ್ಟೆಂಟಲ್ಲಿ ಇದ್ದೀವಿ ಅನ್ನೋದ್ರ ಬಗ್ಗೆ ಆ ಪ್ರೋಗ್ರೆಸ್ಸನ್ನು ಮೆಜರ್ ಮಾಡುತ್ತೆ. ಆ್ಯಂಡ್ ಬ್ರಿಂಗ್ಸ್ ಟು ಲೈಟ್ ದ ಡಿವಿಯೇಷನ್ಸ್, ಇಫ್ ಎನಿ, ಆ್ಯಂಡ್ ಇಂಡಿಕೇಟ್ಸ್ ಕರೆಕ್ಟಿವ್ ಆ್ಯಕ್ಷನ್. ಸೊ ಇದ್ರ ಮಧ್ಯೆ ಈಗ ಪ್ರೋಗ್ರೆಸ್ ಏನಿದೆ ಗೋಲ್ಸನ್ನು ಅಚೀವ್ ಮಾಡೋ ಪ್ರೋಸೆಸ್ಸಲ್ಲಿ ಡಿವಿಯೇಷನ್ಸ್ ಏನಾದರೂ ಇದ್ದರೆ ಸೊ ಅದನ್ನು ಬೆಳಕಿಗೆ ತರುತ್ತೆ. ಆ್ಯಂಡ್ ದೆನ್ ಆ ಡಿವಿಯೇಷನ್ಸ್ ಏನಾದರೂ ಇದ್ದರೆ ಅದಕ್ಕೆ ಬೇಕಾದಂಥ ಕರೆಕ್ಟಿವ್ ಆ್ಯಕ್ಷನ್ಸನ್ನು ಕೂಡ ಇಂಡಿಕೇಟ್ ಮಾಡುತ್ತೆ. ಸೊ ಇದರಿಂದ thus guides the organization and keeps it on the right track so that organizational goals might be achieved. ಸೊ ಅದನ್ನು ಮಾನಿಟರ್ ಮಾಡೋದ್ರಿಂದ ಮತ್ತು ಆ ಡಿವಿಯೇಷನ್ಸನ್ನು ಕರೆಕ್ಟ್ ಮಾಡೋದ್ರಿಂದ ನಾವು ರೈಟ್ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೀವಾ, ದಟ್ ಮೀನ್ಸ್ ಆರ್ಗನೈಸೇಷನಲ್ ಗೋಲ್ಸನ್ನು ಅಚೀವ್ ಮಾಡೋದಕ್ಕೆ ವೆದರ್ ವಿ ಆರ್ ಇನ್ ದ ರೈಟ್ ಟ್ರ್ಯಾಕ್ ನಾಟ್ ಅನ್ನೋದನ್ನು ಇಂಡಿಕೇಟ್ ಮಾಡಿ ಸ್ಪೆಸಿಫೈ ಮಾಡೋದ್ರಿಂದ ಸೊ ನಮಗೆ ಒಂದು ಪಾತ್ ಏನಿದೆ ಅಥವಾ ಒಂದು ವೇನ ನಮಗೆ ಎಕ್ಸಾಕ್ಟ್ ವೇನ ನಮ್ಗೆ ಹೇಳೋದ್ರಿಂದ ಕಂಟ್ರೋಲಿಂಗ್ ಪ್ರೋಸೆಸ್ಸು ಸೊ ನಾವು ಆರ್ಗನೈಸೇಷನ್ ಗೋಲ್ಸನ್ನು ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಜಡ್ಜಿಂಗ್ ಆ್ಯಕ್ಯುರಸಿ ಆಫ್ ಸ್ಟ್ಯಾಂಡರ್ಡ್ಸ್. ನಾವೇನು ಫಿಕ್ಸ್ ಮಾಡಿದ್ವಲ್ಲ ಸ್ಟ್ಯಾಂಡ್ಸು ಅದರ ಆ್ಯಕ್ಯುರಸಿನ ಜಡ್ಜ್ ಮಾಡೋದಕ್ಕೆ ನಮಗೆ ಕಂಟ್ರೋಲಿಂಗ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ. ಹೇಗೆ? A good control system enables management to verify whether the standards set are accurate and objective. An efficient control system keeps a careful check on the changes taking place in the organization and in the environment and helps to review and revise the standards in light of such changes. ನಾನು ನಿಮ್ಗೆ ಹೇಳಿದೆ ಕರೆಕ್ಟಿವ್ ಆ್ಯಕ್ಷನ್ಸ್ ಅಂತ ಹೇಳ್ಬೇಕಾದ್ರೆ ಲಾಸ್ಟ್ ಕಾನ್ಸೆಪ್ಟಲ್ಲಿ ನಾವು ಸಮ್ಟೈಮ್ಸ್ ಏನಾದ್ರು ನಾವು ಫಿಕ್ಸ್ ಮಾಡಿರ್ತಕ್ಕಂಥ ಸ್ಟ್ಯಾಂಡರ್ಡ್ಸೇ ಸರಿ ಇರೋದಿಲ್ಲ. ಸಮ್ಟೈಮ್ಸ್ ಈ ಡಿವಿಯೇಷನ್ ಬರ್ತಾ ಇದೆ, ಪಾಸಿಟಿವ್ ಡಿವಿಯೇಷನ್, ನೆಗೆಟಿವ್ ಡಿವಿಯೇಷನ್. ನಾವೇನು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ದೀವಿ ಅದಕ್ಕಿಂತ ಜಾಸ್ತಿ ಎಲ್ಲರೂ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಫಿಕ್ಸ್ ಮಾಡಿದ ಸ್ಟ್ಯಾಂಡರ್ಡೇ ಕರೆಕ್ಟಾಗಿಲ್ಲ, ಅಂದರೆ ಎಂಪ್ಲಾಯೀಸ್ ಎಬಿಲಿಟಿ ಏನಿದೆ ಅದಕ್ಕೆ ತಕ್ಕನಾಗಿ ನಾವು ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡಿಲ್ಲ ಅಂತ. ಎಲ್ಲರದ್ದು ನೆಗೆಟಿವ್ ಡಿವಿಯೇಷನ್ ಬಂತು ಅಂದ್ಕೊಳ್ಳಿ, ಪ್ರತಿಯೊಬ್ಬರು ಕೂಡ ನಾವು ಫಿಕ್ಸ್ ಮಾಡಿದ ಸ್ಟ್ಯಾಂಡರ್ಡ್ಗಿಂತ ಕಡಿಮೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂದರೆ ಅವಾಗಲೂ ಕೂಡ ನಮ್ಮ ಸ್ಟ್ಯಾಂಡರ್ಡ್ಸನ್ನು ರಿವ್ಯೂ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ಯಾರೂ ಅಚೀವ್ ಮಾಡ್ತಾ ಇಲ್ಲ ಅಂದರೆ ನಾವು ಫಿಕ್ಸ್ ಮಾಡಿರೋ ಸ್ಟ್ಯಾಂಡರ್ಡ್ ಏನಾಗಿರಬಹುದು, ಮೈಟ್ ಬಿ ಜಾಸ್ತಿ ಇರಬಹುದು ಅನ್ನೋದೊಂದು ಬರುತ್ತೆ. ಅದೇ ರೀತಿ ನಾವು ಪ್ರತಿ ಸರಿ ಸ್ಟ್ಯಾಂಡರ್ಡನ್ನು ಫಿಕ್ಸ್ ಮಾಡಬೇಕಾದ್ರೆ ಪ್ರತಿಯೊಬ್ಬ ಎಂಪ್ಲಾಯಿನ ಮತ್ತು ಅವ್ರಿಗೆ ಕೊಡ್ತಕ್ಕಂಥ ಫೆಸಿಲಿಟೀಸ್ ಏನು, ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ರಿಸೋರ್ಸಸ್ ಏನು, ಅದೆಲ್ಲನೂ ನಾವು ಫ್ಯಾಕ್ಟರ್ಸನ್ನು ಕನ್ಸಿಡ್ರೇಷನಿಗೆ ತೊಗೊಂಡು ನಾವು ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡ್ತೀವಿ. ಸೊ ಇಲ್ಲೇ ನನ್ನ ಕಂಟ್ರೋಲಿಂಗ್ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ ಆ್ಯಕ್ಯುರಸಿ ಹೇಗೆ ಜಡ್ಜ್ ಮಾಡ್ತೀವಿ ಅಂತಂದರೆ ಎನ್ವಿರಾನ್ಮೆಂಟಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ,
ಆ್ಯಂಡ್ ಆರ್ಗನೈಸೇಷನಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ ಅದನ್ನೆಲ್ಲ ಕೇರ್ಫುಲ್ಲಾಗಿ ಚೆಕ್ ಮಾಡಿಬಿಟ್ಟು ಅದಕ್ಕೆ ಕರೆಕ್ಟಾಗಿರೋ ಥರ ನಮ್ಮ ಸ್ಟ್ಯಾಂಡರ್ಡ್ಸನ್ನು ರಿವ್ಯೂ ಮಾಡೋದಿರ್ಬೋದು ಅಥವಾ ರಿವೈಸ್ ಮಾಡೋದಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡಿದ್ವಿ, ಆರ್ಗನೈಸೇಷನಲ್ಲಿ ಏನೋ ಚೇಂಜಸ್ ಆಗ್ತಾ ಇದೆ ಅಂದರೆ ಆ ಸ್ಟ್ಯಾಂಡರ್ಡು ರಿಲೆವೆಂಟ್ ಆಗಿರೋದಿಲ್ಲ. ಸೊ ಆವಾಗ ಏನು ಚೇಂಜಸ್ ಆಗ್ತಾಯಿದೆ ಅದ್ರ ತಕ್ಕನಾಗಿ ನಮ್ಮ ಸ್ಟ್ಯಾಂಡರ್ಡ್ಸನ್ನು ಏನು ಮಾಡಬೇಕಾಗತ್ತೆ, ರಿವೈಸ್ ಮಾಡೋದಿರ್ಬೋದು ಅಥವಾ ರಿವ್ಯೂ ಮಾಡೋದಿರ್ಬೋದು. ಸೊ ಇದಕ್ಕೆ ನಮಗೆ ಕಂಟ್ರೋಲಿಂಗ್ ಪ್ರೋಸೆಸ್ಸು ಹೆಲ್ಪ್ ಮಾಡುತ್ತೆ. ಅಂದರೆ ನಾವು ಫಿಕ್ಸ್ ಮಾಡಿರೋ ಸ್ಟ್ಯಾಂಡರ್ಡ್ಸು ಆ್ಯಕ್ಯುರೇಟ್ ಆಗಿದೆಯಾ ಇಲ್ವಾ ಅದನ್ನು ಜಡ್ಜ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಮೇಕಿಂಗ್ ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್. By exercising control, a manager seeks to reduce wastage and spoilage of resources. Each activity is performed in accordance with predetermined standards and norms. This ensures that resources are used in the most efficient and effective manner. So through effective control system, the manager seeks to reduce wastage and spoilage of resources. ಸೊ ಆರ್ಗನೈಸೇಷನ್ ಅವೈಲಬಲ್ ರಿಸೋರ್ಸಸ್ ಏನಿದೆ ಅದು ತುಂಬ ಸ್ಕೇರ್ಸ್ ರಿಸೋರ್ಸಸ್ ಆಗಿರುತ್ತೆ. ಸೊ ಯಾವುದೇ ಒಂದು ರಿಸೋರ್ಸಸನ್ನು ವಿತೌಟ್ ಎನಿ ವೇಸ್ಟೇಜು ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ನಮ್ಗೆ ಹೆಲ್ಪ್ ಮಾಡೋದು ಗುಡ್ ಕಂಟ್ರೋಲ್ ಸಿಸ್ಟಮ್. ಹೇಗೆ ಈಚ್ ಆ್ಯಕ್ಟಿವಿಟಿ ಈಸ್ ಪರ್ಫಾರ್ಮ್ಡ್ ಇನ್ ಅಕಾರ್ಡೆನ್ಸ್ ವಿತ್ ಪ್ರೀಡಿಟರ್ಮಿನ್ಡ್ ಸ್ಟ್ಯಾಂಡರ್ಡ್ಸ್ ಆನ್ ನಾರ್ಮ್ಸ್. ಪ್ರತಿಯೊಂದು ಆ್ಯಕ್ಟಿವಿಟಿನೂ ಪ್ರೀಡಿಟರ್ಮಿನ್ಡ್ ಸ್ಟ್ಯಾಂಡರ್ಡ್ಸ್, ನಾವೇನು ಫಿಕ್ಸ್ ಮಾಡಿದ್ದೀವಿ ಸ್ಟ್ಯಾಂಡರ್ಡ್ಸು ಅದ್ರ ಪ್ರಕಾರ ಮತ್ತು ನಾವು ನಾರ್ಮ್ಸ್ ಏನು ಫಿಕ್ಸ್ ಮಾಡಿದ್ವಿ ಅದ್ರ ಪ್ರಕಾರನೇ ಪ್ರತಿಯೊಂದು ಆ್ಯಕ್ಟಿವಿಟಿ ರನ್ ಆಗೋದ್ರಿಂದ ದಿಸ್ ಎನ್ಶೂರ್ಸ್ ದಟ್ ರಿಸೋರ್ಸಸ್ ಆರ್ ಯೂಸ್ಡ್ ಇನ್ ಅ ಮೋಸ್ಟ್ ಎಫಿಷಿಯೆಂಟ್ ಆ್ಯಂಡ್ ಎಫೆಕ್ಟಿವ್ ಮ್ಯಾನರ್. ಸೊ ಅವೈಲಬಲ್ ರಿಸೋರ್ಸಸ್ಸು ಎಫಿಷಿಯೆಂಟಾಗಿ ಮತ್ತು ಎಫೆಕ್ಟಿವ್ ಆಗಿ ಯೂಸ್ ಮಾಡೋದಕ್ಕೆ ನಮಗೆ ಕಂಟ್ರೋಲಿಂಗ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ. ಫೋರ್ತ್ ಒನ್, ಇಂಪ್ರೂವಿಂಗ್ ಎಂಪ್ಲಾಯಿ ಮೋಟಿವೇಶನ್. ಸೊ ಕಂಟ್ರೋಲಿಂಗ್ ಸಿಸ್ಟಮ್ ಅನ್ನೋದು ಎಂಪ್ಲಾಯಿ ಮೋಟಿವೇಶನನ್ನು ಇಂಪ್ರೂವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹೇಗೆ? ಅ ಗುಡ್ ಕಂಟ್ರೋಲ್ ಸಿಸ್ಟಮ್ ಎನ್ಶೂರ್ ದಟ್ ಎಂಪ್ಲಾಯೀಸ್ ನೋನ್ ವೆಲ್ ಇನ್ ಅಡ್ವಾನ್ಸ್ ವಾಟ್ ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಡೂ ಆ್ಯಂಡ್ ವಾಟ್ ಆರ್ ದಿ ಸ್ಟ್ಯಾಂಡರ್ಡ್ಸ್ ಆಫ್ ಪರ್ಫಾರ್ಮೆನ್ಸ್ ಆನ್ ದಿ ಬೇಸಿಸ್ ಆಫ್ ವಿಚ್ ದೇ ವಿಲ್ ಬಿ ಅಪ್ರೈಸ್ಡ್. It thus motivates them and helps them to give better performance. ಸೊ ಎಂಪ್ಲಾಯೀಸನ್ನು ಹೇಗೆ ಮೋಟಿವೇಟ್ ಮಾಡ್ಬೋದು ಅಂದರೆ ಕಂಟ್ರೋಲಿಂಗ್ ಸಿಸ್ಟಮ್ ಇರೋದ್ರಿಂದ ದಟ್ ಎನ್ಶೂರ್ಸ್ ದ ಎಂಪ್ಲಾಯೀಸ್ ನೋ ವೆಲ್ ಇನ್ ಅಡ್ವಾನ್ಸ್ ವಾಟ್ ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಡೂ. ಸೊ ಎಂಪ್ಲಾಯೀಸು ಏನು ಅವ್ರು ಆ್ಯಕ್ಚುಲಾಗಿ ಏನು ವರ್ಕ್ ಮಾಡಬೇಕು ಅಥವಾ ಯಾವ ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡಿದ್ದಾರೆ, ನಮ್ಮ ಪರ್ಫಾರ್ಮೆನ್ಸ್ ಏನಿದೆ, ನಮ್ಮ ಪರ್ಫಾರ್ಮೆನ್ಸು ಅಗೇನೆಸ್ಟ್ ಏನು ಈ ಸ್ಟ್ಯಾಂಡರ್ಡ್ಸ್ ಮೇಲೆ ಪರ್ಫಾರ್ಮ್ ಮಾಡಬೇಕು ಮತ್ತು ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ಅಥವಾ ಸ್ಟ್ಯಾಂಡರ್ಡ್ಸ್ ಮೇಲೆ ಹೇಗೆ ನಮ್ಮನ್ನು ಅಪ್ರಿಸಿಯೇಟ್ ಮಾಡ್ತಾರೆ ಅವರು ಅಥವಾ ಅಪ್ರೈಸ್ ಮಾಡ್ತಾರೆ ನಮ್ಮನ್ನು ಅನ್ನೋದನ್ನು ಫಸ್ಟೇ ಗೊತ್ತಿರೋದ್ರಿಂದ ದಟ್ ಸ್ಟ್ಯಾಂಡರ್ಡ್ ವಿಲ್ ಆಟೋಮೆಟಿಕಲಿ ಮೋಟಿವೇಟ್ ದಿ ಎಂಪ್ಲಾಯೀಸ್ ಆ್ಯಂಡ್ ದೆನ್ ಹೆಲ್ಪ್ಸ್ ದೆಮ್ ಟು ಗಿವ್ ಬೆಟರ್ ಪರ್ಫಾರ್ಮೆನ್ಸ್. ಫಿಫ್ತ್ ಒನ್, ಎನ್ಶೂರಿಂಗ್ ಆರ್ಡರ್ ಆ್ಯಂಡ್ ಡಿಸಿಪ್ಲಿನ್. So controlling creates an atmosphere of order and discipline in the organization. It helps to minimize dishonest behavior on the part of the employees by keeping a close check on their activities. So discipline ಅನ್ನೋದು ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ ಎಂಪ್ಲಾಯೀಸಲ್ಲಿ. ಸೊ ಕಂಟ್ರೋಲಿಂಗ್ ಸಿಸ್ಟಮು ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡುತ್ತೆ, ದಟ್ ಈಸ್ ಆಫ್ ಆರ್ಡರ್ ಆ್ಯಂಡ್ ಡಿಸಿಪ್ಲಿನ್ ಇನ್ ದಿ ಆರ್ಗನೈಸೇಷನ್. ಅಂದರೆ ಡಿಸಿಪ್ಲಿನ್ ಅಟ್ಮಾಸ್ಫಿಯರನ್ನು ಒಂದು ಕ್ರಿಯೇಟ್ ಮಾಡೋದ್ರಿಂದ it helps to minimize dishonest behavior on the part of the employees by keeping a close check on their activities. ಪ್ರತಿಯೊಬ್ಬ ಎಂಪ್ಲಾಯಿನ ಎವ್ರಿ ಆ್ಯಕ್ಟಿವಿಟಿನ ತುಂಬ ಕ್ಲೋಸ್ ಆಗಿ ಮಾನಿಟರ್ ಮಾಡೋದ್ರಿಂದ ಆ ಡಿಸ್ಹಾನೆಸ್ಟ್ ಅನ್ನೋದು ಎಲಿಮಿನೇಟ್ ಆಗುತ್ತೆ. ಸೊ ಡಿಸ್ಹಾನೆಸ್ಟಿ ಇಲ್ಲ ಎಂಪ್ಲಾಯೀಸ್ ಅಥವಾ ಆ ಥರ ಆ್ಯಕ್ಟಿವಿಟೀಸನ್ನು ನಾವು ಎಲಿಮಿನೇಟ್ ಮಾಡ್ತಾ ಇದ್ದೀವಿ ಅಂದರೆ ದಟ್ ಆಟೋಮೆಟಿಕಲಿ ಬ್ರಿಂಗ್ಸ್ ದ ಡಿಸಿಪ್ಲಿನ್ ಇನ್ ದಿ ಆರ್ಗನೈಸೇಷನ್. ಸೊ ನೆಕ್ಸ್ಟ್ ಒನ್, ಸಿಕ್ಸ್ ಪಾಯಿಂಟ್, ಫೆಸಿಲಿಟೇಟಿಂಗ್ ಕೋಆರ್ಡಿನೇಷನ್ ಇನ್ ಆ್ಯಕ್ಷನ್. ಸೊ ಆ್ಯಕ್ಟಿವಿಟೀಸಲ್ಲಿ ಅಥವಾ ನಮ್ಮ ಏನು ಆ್ಯಕ್ಷನ್ ಇದೆ ಆರ್ಗನೈಸೇಷನ್ ಅದ್ರ ಕೋಆರ್ಡಿನೇಷನನ್ನು ತರೋದಕ್ಕೆ ನಮ್ಗೆ ಹೆಲ್ಪ್ ಮಾಡೋದು ಯಾವುದು, ಕಂಟ್ರೋಲಿಂಗ್ ಪ್ರೋಸೆಸ್. ಹೌ ಅಂತ, ಸೊ ಕಂಟ್ರೋಲಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್ ಟು ಆಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಎಫರ್ಟ್ಸ್ ಫಾರ್ ಅಚೀವಿಂಗ್ ಆರ್ಗನೈಸೇಷನಲ್ ಗೋಲ್ಸ್. ಸೊ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗೆ ಅಥವಾ ಪ್ರತಿಯೊಬ್ಬರ ಎಫರ್ಟ್ಗೆ ಒಂದು ಡೈರೆಕ್ಷನನ್ನು ಪ್ರೊವೈಡ್ ಮಾಡುತ್ತೆ ಯಾವುದು, ಕಂಟ್ರೋಲಿಂಗ್ ಸಿಸ್ಟಮ್. ಸೊ ಈಚ್ ಡಿಪಾರ್ಟ್ಮೆಂಟ್ implemented employees governed by predetermined standards which are well coordinated with one another. This ensures that overall organizational objectives are accomplished. So each department implemented employee is governed by predetermined standards.
ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಎಂಪ್ಲಾಯಿನೂ ಕೂಡ ಡಿಟರ್ಮೈನ್ಡ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದ್ರ ಪ್ರಕಾರನೇ ಅವ್ರು ಏನು ಮಾಡಬೇಕಾಗತ್ತೆ, ವರ್ಕ್ ಮಾಡಬೇಕಾಗತ್ತೆ. ಸೊ ಆ್ಯಂಡ್ ವೆಲ್ ಕೋಆರ್ಡಿನೇಟೆಡ್ ವಿತ್ ಒನ್ ಅನದರ್. ಇಲ್ಲಿ ಓವರ್ಲ್ಯಾಪಿಂಗ್ ಅನ್ನೋದಿರಲ್ಲ. ಪ್ರತಿಯೊಂದು ಡಿಪಾರ್ಟ್ಮೆಂಟು ಮತ್ತು ಪ್ರತಿಯೊಬ್ಬ ಎಂಪ್ಲಾಯಿಗೂ ಅವನ ಪಾರ್ಟ್ ಆಫ್ ವರ್ಕ್ ಏನು ಅನ್ನೋದು ಕ್ಲಿಯರಾಗಿ ಮೆನ್ಷನ್ ಆಗಿರೋದ್ರಿಂದ ಆ ಓವರ್ಲ್ಯಾಪಿಂಗ್ ಅನ್ನೋದಿರೋದಿಲ್ಲ. ಸೊ ಓವರ್ಲ್ಯಾಪಿಂಗ್ ಆ್ಯಕ್ಟಿವಿಟೀಸ್ ಇಲ್ಲ ಅಂದರೆ ದಟ್ ಬ್ರಿಂಗ್ಸ್ ಕೋಆರ್ಡಿನೇಷನ್. ಆ ಕೋಆರ್ಡಿನೇಷನ್ ಬಂದಾಗ ಆರ್ಗನೈಸೇಷನಲ್ ಗೋಲ್ಸ್ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್. ಯಾವ ರೀತಿ ಬೆನಿಫಿಟ್ಸ್ ಇದೆ ಕಂಟ್ರೋಲಿಂಗ್ ಸಿಸ್ಟಮಿಂದ, ಅದೇ ರೀತಿ ಕಂಟ್ರೋಲಿಂಗ್ ಸಿಸ್ಟಮ್ ಈಸ್ ಆಲ್ಸೋ ಸಫರ್ ಫ್ರಮ್ ಸಮ್ ಆಫ್ ದಿ ಲಿಮಿಟೇಷನ್ಸ್. ಯಾವುದ್ಯಾವುದು? ಡಿಫಿಕಲ್ಟಿ ಇನ್ ಸೆಟ್ಟಿಂಗ್ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್. Controlling system loses some of its effectiveness when standards cannot be defined in quantitative terms. This makes measurement of performance and their comparison with standards a difficult task. Employee morale, job satisfaction and human behavior are such areas where this problem might arise. ಸೊ ಅಂದರೆ ಎರಡು ರೀತಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದ್ವಿ, ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ಸು ಮತ್ತು ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್ ಅಂದ್ಬಿಟ್ಟು. ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸನ್ನು ತುಂಬ ಈಸಿಯಾಗಿ ನಾವು ಫಿಕ್ಸ್ ಮಾಡ್ಬೋದು ಮತ್ತು ತುಂಬ ಈಸಿಯಾಗಿ ಅದನ್ನು ಮೆಜರ್ ಮಾಡ್ಬೋದಾಗುತ್ತೆ. ಆದರೆ ವೆನ್ ಇಟ್ ಕಮ್ಸ್ ಟು ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ಸ್ ಅಂತ ಬಂದಾಗ ಫಿಕ್ಸ್ ಮಾಡೋದು ಕಷ್ಟ ಆಗುತ್ತೆ, ಡಿಫಿಕಲ್ಟ್ ಟಾಸ್ಕು, ಮತ್ತು ಅದನ್ನು ಮೆಜರ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸೊ ದಿಸ್ ಮೇಕ್ಸ್ ಕ್ವಾಲಿಟೇಟಿವ್ ಟರ್ಮ್ಸ್ ಇದ್ದಾಗ, ಸ್ಟ್ಯಾಂಡರ್ಡ್ಸ್ ಇದ್ದಾಗ, ದಿಸ್ ಮೇಕ್ಸ್ ಮೆಜರ್ಮೆಂಟ್ ಆಫ್ ಪರ್ಫಾರ್ಮೆನ್ಸ್ ಆ್ಯಂಡ್ ದೇರ್ ಕಂಪ್ಯಾರಿಸನ್ ವಿತ್ ಸ್ಟ್ಯಾಂಡರ್ಡ್ಸ್ ಅ ಡಿಫಿಕಲ್ಟ್ ಟಾಸ್ಕ್. ಪರ್ಫಾರ್ಮೆನ್ಸನ್ನು ಮೆಜರ್ ಮಾಡೋದಕ್ಕಿರ್ಬೋದು ಮತ್ತು ಅದನ್ನು ಕಂಪ್ಯಾರಿಸನ್ ಮಾಡೋದು ಎರಡೂ ಕೂಡ ಏನಾಗುತ್ತೆ, ಡಿಫಿಕಲ್ಟ್ ಟಾಸ್ಕ್. ಎಕ್ಸಾಂಪಲ್ಸ್, ಯಾವ ಏರಿಯಾದಲ್ಲಿ ಡಿಫಿಕಲ್ಟ್ ಟಾಸ್ಕ್ ಅಥವಾ ಯಾವುದನ್ನು ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ ನಾವು. ಸೊ ಎಂಪ್ಲಾಯಿ ಮೊರಾಲ್, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಹ್ಯೂಮನ್ ಬಿಹೇವಿಯರ್ ಆರ್ ಸಚ್ ಏರಿಯಾಸ್ ವೇರ್ ದಿಸ್ ಪ್ರಾಬ್ಲಮ್ ಮೈಟ್ ಅರೈಸ್. ಸೊ ಈ ಏರಿಯಾಗಳಿದಾವಲ್ಲ, ಎಂಪ್ಲಾಯಿ ಮೊರಾಲ್ ಇರ್ಬೋದು, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಹ್ಯೂಮನ್ ಬಿಹೇವಿಯರ್, ಇವನ್ನ ಕ್ವಾಲಿಟೇಟಿವ್ ಆಗಿ ನಾವು ಇವೆಲ್ಲ ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ಸ್ ಆಗಿ ಬರ್ತಕ್ಕಂಥದ್ರಿಂದ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್ ಆಗಿ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇವಕ್ಕೆ ಪರ್ಸೆಂಟೇಜಲ್ಲಿ ಅಥವಾ ನ್ಯೂಮರಿಕಲ್ ಟರ್ಮ್ಸಲ್ಲಿ ನಾವು ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಎಂಪ್ಲಾಯಿ ಮೊರಾಲನ್ನು ಇಷ್ಟು ಪರ್ಸೆಂಟು ಅಥವಾ ಇಷ್ಟಿದು ಅಂದ್ಬಿಟ್ಟು ನಾವು ಫಿಕ್ಸ್ ಮಾಡೋಕ್ಕಲ್ಲ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಪರ್ಸೆಂಟ್ ಇವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ ಅನ್ನೋದನ್ನು ನಾವು ಜಡ್ಜ್ ಮಾಡೋದಕ್ಕೆ ಸಾಧ್ಯ. ಸೊ ಈ ಏರಿಯಾಗಳೇನಿದೆ, ಈ ಏರಿಯಾಗಳಿಗೆ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡೋದಿರ್ಬೋದು, ಮೆಜರ್ ಮಾಡೋದಿರ್ಬೋದು, ಕಂಪ್ಯಾರಿಸನ್ ಮಾಡೋದಿರ್ಬೋದು, ಡಿಫಿಕಲ್ಟ್ ಟಾಸ್ಕ್ ಆಗುತ್ತೆ. ಯಾವ ಏರಿಯಾಗಳಲ್ಲಂದರೆ ಎಂಪ್ಲಾಯಿ ಮೊರಾಲ್, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಹ್ಯೂಮನ್ ಬಿಹೇವಿಯರ್, ಈ ಏರಿಯಾಗಳಲ್ಲಿ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡೋದಿರ್ಬೋದು, ಅದನ್ನು ಮೆಜರ್ ಮಾಡೋದು ಡಿಫಿಕಲ್ಟ್ ಟಾಸ್ಕ್. ಸೆಕೆಂಡ್ ಪಾಯಿಂಟ್, ಲಿಟಲ್ ಕಂಟ್ರೋಲ್ ಆನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. Generally, an enterprise cannot control external factors such as government policies, technological changes, competition, etc. ಸೊ ಇಂಟರ್ನಲ್ ಫ್ಯಾಕ್ಟರ್ಸಲ್ಲಿ 100% ಕಂಟ್ರೋಲ್ ಇರುತ್ತೆ ಯಾರಿಗೆ, ಆರ್ಗನೈಸೇಷನ್ಗೆ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಗ್ಗೆ ಲಿಟಲ್ ಕಂಟ್ರೋಲ್ ಅಥವಾ ನೋ ಕಂಟ್ರೋಲ್ ಅಂತಲೇ ಹೇಳ್ಬೋದು. ಸೊ ಎಕ್ಸ್ಟರ್ನಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಯಾವುದೇ ರೀತಿಯಾದಂಥ ಕಂಟ್ರೋಲ್ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್ಸ್ ಯಾವುದ್ಯಾವುದು? ಗೌರ್ಮೆಂಟ್ ಪಾಲಿಸೀಸು, ಟೆಕ್ನಾಲಜಿಕಲ್ ಚೇಂಜಸ್ಸು, ಕಾಂಪಿಟೇಷನ್. ಗೌರ್ಮೆಂಟ್ ಪಾಲಿಸೀಸ್ ಬಗ್ಗೆ ಒಂದು ಆರ್ಗನೈಸೇಷನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅದನ್ನು ಪಾಲಿಸೀಸ್ ಏನಿದೆ ನೀವು ಜಸ್ಟ್ ಫಾಲೋ ಮಾಡ್ಬೋದು ಬಿಟ್ಟರೆ ಪಾಲಿಸೀಸನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ನಿನ್ನ ಇಂಟರ್ಫಿಯರೆನ್ಸ್ ಇರೋಕ್ಕಲ್ಲ. ಟೆಕ್ನಾಲಜಿನ ಯು ಕಾಂಟ್ ಕಂಟ್ರೋಲ್, ಕಾಂಪಿಟೇಷನನ್ನು ಯು ಕಾಂಟ್ ಕಂಟ್ರೋಲ್. ಇವೆಲ್ಲ ಏನಂದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಟು ದಿ ಆರ್ಗನೈಸೇಷನ್. ಸೊ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಗ್ಗೆ ನಮಗೆ ಕಂಟ್ರೋಲಿಂಗ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ ಅಥವಾ ಕಂಟ್ರೋಲ್ ಇರೋದೇ ಇಲ್ಲ ಅಂತಲೂ ಹೇಳ್ಬೋದಾಗುತ್ತೆ. ಥರ್ಡ್ ಒನ್, ರೆಸಿಸ್ಟೆನ್ಸ್ ಫ್ರಮ್ ಎಂಪ್ಲಾಯಿ. ರೆಸಿಸ್ಟೆನ್ಸ್ ಅಂದರೆ ಅಪೋಸ್ ಮಾಡ್ತಕ್ಕಂಥದ್ದು. ನಾವು ಯಾವುದೋ ಒಂದು ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ಎಂಪ್ಲಾಯೀಸು ಅಪೋಸ್ ಮಾಡ್ತಕ್ಕಂಥದ್ದು. ಕಂಟ್ರೋಲ್ ಈಸ್ ಆಫನ್ ರೆಸಿಸ್ಟೆಡ್ ಬೈ ಎಂಪ್ಲಾಯೀಸ್ ಆಫನ್. ದೇ ಸಿ ಇಟ್ ಆಸ್ ಎ ರೆಸ್ಟ್ರಿಕ್ಷನ್ ಟು ದೇರ್ ಫ್ರೀಡಮ್. For instance, employees might object when they are kept under a strict watch with the help of closed circuit televisions and CCTVs ಅಂತ ಏನು ಕರಿತೀವಿ. ಸೊ ಇಲ್ಲಿ ಎಂಪ್ಲಾಯಿ ರೆಸಿಸ್ಟೆನ್ಸ್ ಏನು ಅಂದರೆ, ನಾವು ಯಾವುದೋ ಒಂದು ಪರ್ಪಸ್ಗೋಸ್ಕರ CCTVಸನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಒಂದು ಆರ್ಗನೈಸೇಷನ್. ಆದರೆ ಆ ಸಿಸ್ಟಮ್ಮು
ಎಂಪ್ಲಾಯೀಸ್ಗೆ ಬೇರೆ ಥರ ಒಪಿನಿಯನ್ ಬರುತ್ತೆ. ಏನಂದರೆ ದೆ ಸಿ ಇಟ್ ಹ್ಯಾಸ್ ಅ ರೆಸ್ಟ್ರಿಕ್ಷನ್ ಆನ್ ದೇರ್ ಫ್ರೀಡಮ್. ನಮ್ಮ ಫ್ರೀಡಮ್ಗೆ ರೆಸ್ಟ್ರಿಕ್ಷನ್ ಆಗ್ತಾ ಇದೆ, ನಾವು ಫ್ರೀಯಾಗಿ ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ನಮ್ಮ ಮೇಲೆ ಎಕ್ಸೆಸಿವ್ ಕಂಟ್ರೋಲ್ ತೊಗೊತಾ ಇದ್ದಾರೆ ಆರ್ಗನೈಸೇಷನ್ ಅನ್ನೋದು ಅವ್ರು ಫೀಲ್ ಮಾಡಿದ್ರೆ. ಸೊ ಅವಾಗ ಈ ಥರ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ಎಂಪ್ಲಾಯೀಸು ಅಪೋಸ್ ಮಾಡೋ ಚಾನ್ಸಸ್ಸು ಇರುತ್ತೆ. ಇದು ಕೂಡ ಒನ್ ಆಫ್ ದಿ ಲಿಮಿಟೇಷನ್ಸ್. ಅಟ್ ಲಾಸ್ಟ್ ಒನ್, ಕಾಸ್ಟ್ಲಿ ಅಫೇರ್. Control is a costly affair as it involves a lot of expenditure, time and effort. ಸೊ ಕಂಟ್ರೋಲಿಂಗ್ ಅನ್ನೋದು ಕಾಸ್ಟ್ಲಿ ಅಫೇರ್ ಅಂತ ಕರಿತೀವಿ. ಯಾಕೆಂದರೆ ಎಕ್ಸ್ಪೆಂಡಿಚರು ಜಾಸ್ತಿ ಇನ್ವಾಲ್ವ್ ಆಗಿರುತ್ತೆ, ಟೈಮ್ ಜಾಸ್ತಿ ಬೇಕು ಮತ್ತು ಎಫರ್ಟು ಜಾಸ್ತಿ ಬೇಕು. ಅ ಸ್ಮಾಲ್ ಎಂಟರ್ಪ್ರೈಸ್ ಕೆನಾಟ್ ಅಫೋರ್ಡ್ ಟು ಇನ್ಸ್ಟಾಲ್ ಆನ್ ಎಕ್ಸ್ಪೆನ್ಸಿವ್ ಕಂಟ್ರೋಲ್ ಸಿಸ್ಟಮ್. ಇಟ್ ಕೆನಾಟ್ ಜಸ್ಟಿಫೈ ದಿ ಎಕ್ಸ್ಪೆನ್ಸಸ್ ಇನ್ವಾಲ್ವ್ಡ್. ಅಂದರೆ ಸ್ಮಾಲ್ ಆರ್ಗನೈಸೇಷನ್ಸು ಕಂಟ್ರೋಲ್ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ it involves huge expenses. Manager must ensure that the cost of installing and operating a control system should not exceed the benefits derived from it. ಅಂದರೆ ಮ್ಯಾನೇಜರ್ಸ್ ಏನು ಎನ್ಶೂರ್ ಮಾಡಬೇಕಂದ್ರೆ, ನಾವು ಕಂಟ್ರೋಲಿಂಗ್ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಖರ್ಚಾಗ್ತಾ ಇದೆ, ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆಗ್ತಾ ಇದೆ, ಆ ಎಕ್ಸ್ಪೆಂಡಿಚರು ಶುಡ್ ನಾಟ್ ಎಕ್ಸೀಡ್ಸ್ ದಿ ಬೆನಿಫಿಟ್ಸ್ ಡಿರೈವ್ಡ್ ಫ್ರಮ್ ಇಟ್. ಅಂದರೆ ಆ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ನನಗೆ ಎಷ್ಟು ಬೆನಿಫಿಟ್ ಬರ್ತಾ ಇದೆ, ಅದಕ್ಕಿಂತ ಜಾಸ್ತಿ ಎಕ್ಸ್ಪೆನ್ಸಸ್ ಆಗದೇ ಇರೋ ರೀತಿ ಅವ್ರು ಏನು ಮಾಡಬೇಕಾಗುತ್ತೆ, ಕಂಟ್ರೋಲಿಂಗ್ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ಮ್ಯಾನೇಜರ್ಸು ಎನ್ಶೂರ್ ಮಾಡಬೇಕು. ಅದರ್ವೈಸ್ ಸ್ಮಾಲ್ ಇಂಡಸ್ಟ್ರೀಸ್ ಕೆನಾಟ್ ಅಫೋರ್ಡ್ ದಿ ಗುಡ್ ಕಂಟ್ರೋಲ್ ಸಿಸ್ಟಮ್. ಸೊ ದೀಸ್ ಆರ್ ದಿ ಇಂಪಾರ್ಟೆನ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್. ಸೊ ಇನ್ನೊಂದು ಕಾನ್ಸೆಪ್ಟ್ ಇದೆ ಈ ಚಾಪ್ಟ್ರಲ್ಲಿ, ಆ ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡಿಬಿಟ್ಟು ಈ ಚಾಪ್ಟರ್ನ ಕ್ಲೋಸ್ ಮಾಡೋಣ.